ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ಈಗಷ್ಟೇ CWRC ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ರಾಜ್ಯದ ಕಾವೇರಿ ಕಣಿವೆಯಿಂದ ನೀರನ್ನು 4 TMC ನೀರನ್ನು ತಮಿಳುನಾಡಿಗೆ ಹರಿಸೋದಕ್ಕೆ CWRC ಅಂದರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಕೊಟ್ಟಿದೆ. ನಾವು ಕಡ್ಡಾಯವಾಗಿ ಇದೀಗ 4 TMCಯಷ್ಟು ನೀರು ತಮಿಳುನಾಡಿಗೆ ಹರಿಸಲೇಬೇಕು ಕರ್ನಾಟಕ ಅನ್ನುವಂಥ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈ ಬಾರಿ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂತಂದರೆ 90%ನಷ್ಟು ಮುಂಗಾರು ಮಳೆ ಕೈ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯ ಬರದ ಛಾಯೆ ಕರ್ನಾಟಕವನ್ನು ಆವರಿಸಿದೆ. ದಕ್ಷಿಣ ಒಳನಾಡು ಪ್ರದೇಶದಲ್ಲೂ ಕೂಡ ನೀರಿನ ಪ್ರಮಾಣ ಡ್ಯಾಮ್ಗಳಲ್ಲಿ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಸಿಕ್ಕಾಪಟ್ಟೆ ಈ ಬಾರಿ ಕುಸಿತ ಕಂಡಿರುವಂಥದ್ದು. ಮುಂಗಾರು ಮಳೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ನೀರು ಸಂಗ್ರಹ ಈ ನಮ್ಮ ದಕ್ಷಿಣ ಒಳನಾಡು ಪ್ರದೇಶ, ಅದರಲ್ಲೂ ಮುಖ್ಯವಾಗಿ ಕಾವೇರಿ ಬೇಸಿನ್ನಲ್ಲಿರುವಂಥ ಡ್ಯಾಮ್ಗಳಲ್ಲಿ ಆಗಿಲ್ಲ. ಹೀಗಾಗಿ ಈ ಭಾಗದಲ್ಲಿರುವಂಥ ಕೃಷಿ ಚಟುವಟಿಕೆಗಳಿಗೆ, ಜಾನುವಾರುಗಳಿಗೆ, ಜನರಿಗೆ ಕುಡಿಯೋದಕ್ಕೆ, ಇತರೆ ಚಟುವಟಿಕೆಗಳಿಗೆ ನೀರಿನ ಅಭಾವ ಖಂಡಿತ ಇದೆ. ಕಳೆದ ಬಾರಿ ನಮಗೆ ಮಳೆಯಾಗಿತ್ತು. ಹೀಗಾಗಿ ನಾವು ಕಾವೇರಿ ಬೇಸಿನ್ನಿಂದ ತಮಿಳುನಾಡಿಗೆ 169 TMCಯಷ್ಟು ನೀರನ್ನು ಬಿಡುಗಡೆ ಮಾಡಿದ್ವಿ. ಇದನ್ನು CWRC ಆದೇಶದ ನಂತರ ಹೆಚ್ಚುವರಿಯಾಗಿಯೇ ನಾವು ನೀರನ್ನು ತಮಿಳುನಾಡಿಗೆ ಕೊಟ್ವಿ. ಆದರೆ ಈ ಬಾರಿ ಕರ್ನಾಟಕದ ಪರಿಸ್ಥಿತಿ ಹಾಗಿಲ್ಲ. ಕರ್ನಾಟಕದಲ್ಲಿರುವಂಥ 14 ಪ್ರಮುಖ ಜಲಾಶಯಗಳ ನೀರಿನ ಪ್ರಮಾಣವನ್ನು ಎತ್ಕೊಂಡ್ರೆ 44%ನಷ್ಟು ಮಾತ್ರ ಈ ಬಾರಿ ನೀರಿನ ಸಂಗ್ರಹ ನಮ್ಮ ಹತ್ರ ಇಡೀ ರಾಜ್ಯವ್ಯಾಪಿ ಇರುವಂಥದ್ದು. ಉಳಿದಿರುವಂಥ 56% ನಮಗೆ ಈ ಬಾರಿ ಕೊರತೆ ಇದೆ, ಸಮಸ್ಯೆ ಇದೆ. ಮುಂಗಾರು ಮಳೆ ಕೈ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಗೆ, ಈ ಒಂದು ಪರಿಸ್ಥಿತಿಗೆ ಕರ್ನಾಟಕ ಬಂದು ಇವತ್ತು ನಿಂತಿರುವಂಥದ್ದು. ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ಸಂಕಷ್ಟದ ಸಮಯದಲ್ಲೂ ಕೂಡ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ CWRC ಇದೀಗ ತಮಿಳುನಾಡಿಗೆ 4 TMC ನೀರನ್ನು ಬಿಡಲೇಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈ ಸಂಬಂಧ ಮಂಡ್ಯದಲ್ಲಿ ಪ್ರತಿಭಟನೆ, ಮಂಡ್ಯ ಮೈಸೂರು ಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ರೈತರು ಈಗಾಗಲೇ ಶುರು ಮಾಡಿದ್ದಾರೆ. ಜೊತೆಗೆ ದೆಹಲಿಯಲ್ಲಿರುವಂಥ CM ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಮಹತ್ವದ ಸಭೆಯನ್ನು ಕರೆದು CWRC ಆದೇಶವನ್ನು ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸೋದಕ್ಕೂ ಕೂಡ ಒಂದು ಸಭೆಯನ್ನು ಕರೆದು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಇರುವಂಥ ಪ್ರಮುಖ ವಿಚಾರ ಏನು ಅಂತಂದರೆ, CWRC ನಮಗೆ ಆದೇಶವನ್ನು ಕೊಟ್ಟಿದೆ, ನಾವು ಅದನ್ನು ಪಾಲನೆ ಮಾಡಬೇಕು ಒಂದು ಕಡೆ. ಆದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ನಮಗೆ ಇಷ್ಟೊಂದು 4 TMCಯಷ್ಟು ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಮರ್ಥ್ಯ ಇದೆಯಾ ಈಗಿನ ಸ್ಥಿತಿಯಲ್ಲಿ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂಥ ಯಕ್ಷ ಪ್ರಶ್ನೆ. ಯಾಕೆ ಅಂತಂದರೆ ಈ ಒಂದು ಕಾವೇರಿ ಬೇಸಿನ್ನಲ್ಲಿ ಬರುವಂಥ ಕೃಷ್ಣರಾಜಸಾಗರ, KRS ಇರ್ಬೋದು, ಹೇಮಾವತಿ, ಹಾರಂಗಿ ಮತ್ತು ಕಬಿನಿ, ಈ 4 ಪ್ರಮುಖ ಜಲಾಶಯಗಳಿಂದ ಈಗ ನಾವು ತಮಿಳುನಾಡಿಗೆ 4 TMCಯಷ್ಟು ನೀರನ್ನು ಹರಿಸಬೇಕಾಗುತ್ತೆ. ಆದರೆ ಈ ಬಾರಿಯ ಮಳೆಯ ಕೊರತೆಯಿಂದಾಗಿ ಈ 4 ಜಲಾಶಯಗಳಲ್ಲೂ ಕೂಡ ನೀರಿನ ಸಂಗ್ರಹ ಭಾಳ ಡೆಡ್ ಸ್ಟೋರೇಜ್ ಮಟ್ಟಕ್ಕೆ ಮಾತ್ರ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು. ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದೇನೋ, ಆದರೆ ನಾವು ಹೆಚ್ಚು ಕಮ್ಮಿ ಅದನ್ನು ಡೆಡ್ ಸ್ಟೋರೇಜ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ನೀರಿರುವಂಥದ್ದು. ಫಾರ್ ಎಕ್ಸಾಂಪಲ್ KRSನಲ್ಲಿ ನಮಗೆ 49-50 TMCಯಷ್ಟು ನೀರಿನ ಸಂಗ್ರಹಕ್ಕೆ ಅವಕಾಶ ಇದೆ. ಆದರೆ ಈ ಬಾರಿಯ ಮಳೆ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ನಮಗೆ ಅಲ್ಲಿರುವಂಥದ್ದು ಕೇವಲ 18-20 TMCಯಷ್ಟು ಮಾತ್ರ. ಜೊತೆಗೆ ಹೇಮಾವತಿ ಎರಡನೇ ಅತಿ ದೊಡ್ಡ ಜಲಾನಯನ ಏನು ಜಲಾಶಯ, ಅದು 37 TMCಯಷ್ಟು ನೀರು ಅಲ್ಲಿ ಸಂಗ್ರಹ ಆಗುತ್ತೆ. ಆದರೆ ಈ ಬಾರಿಯೂ ಕೂಡ ಅರ್ಧಕ್ಕರ್ಧ ನೀರು ಅಲ್ಲೂ ಕೂಡ ಇಲ್ಲ. ಜೊತೆಗೆ ಕಬಿನಿ ಮತ್ತು ಹಾರಂಗಿ, ಈ 2 ಜಲಾಶಯಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಏನು ಕಬಿನಿಯಲ್ಲಿ 15 TMC ಮತ್ತು ಏನು ಹಾರಂಗಿಯಲ್ಲಿ 20 TMCಯಷ್ಟು ನೀರು ಅಲ್ಲಿ ಶೇಖರಣೆ ಆಗುತ್ತೆ. ಸೊ ಆದರೆ ಈ ಬಾರಿ ಅರ್ಧಕ್ಕರ್ಧ ಅಲ್ಲೂ ಕೂಡ ಕಡಿಮೆ ಇದೆ. ಹೇಮಾವತಿಯಲ್ಲಿ ಹೆಚ್ಚು ಕಮ್ಮಿ ಒಂದು 22 TMCಯಷ್ಟು ನೀರು ಸದ್ಯಕ್ಕೆ ಸಂಗ್ರಹ ಇದೆ. ಆದರೆ ಅದು ಇಲ್ಲಿನ ನಮ್ಮ ರಾಜ್ಯದ, ಆದರೆ ಈ ಭಾಗದ ಕಾವೇರಿ ಬೇಸಿನ್ನಲ್ಲಿರುವಂಥ ಕೃಷಿ ಚಟುವಟಿಕೆಗಳಿಗೆ, ಅಲ್ಲಿನ ಮೇಕೆ ಜಾನುವಾರುಗಳಿಗೆ ಮತ್ತು ಅಲ್ಲಿನ ಜನರ ದಿನನಿತ್ಯದ ಬಳಕೆಗೆ ನೀರಿನ ಅಗತ್ಯ ಇದೆ. ಸೊ ಹೀಗಾಗಿ ಅಲ್ಲಿ ನಾವು ಹೇಮಾವತಿಯ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಸೊ ಹೀಗಾಗಿ ಉಳಿದಿರುವಂತಹ ಈ 3 ಜಲಾಶಯಗಳು, ಅದು KRS ಇರ್ಬೋದು, ಕಬಿನಿ ಇರ್ಬೋದು ಮತ್ತು ಹಾರಂಗಿ, ಅತ್ಯಂತ ಕಳಪೆ ಮಟ್ಟದಲ್ಲಿ ಈ ಬಾರಿ ನೀರಿನ ಸಂಗ್ರಹ ಆಗಿರುವಂಥದ್ದು. ಅಂದರೆ ಮಳೆ ಆಗಿಲ್ಲ, ಮಳೆ ಆಗದಿರುವಂಥ ಕಾರಣಕ್ಕಾಗಿ ಅಲ್ಲೂ ನೀರು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕಕ್ಕೆ ಇದೀಗ CWRC ಒಂದು ಬರೆಯನ್ನು ಬರೆದಿರುವಂಥದ್ದು. ಆಲ್ರೆಡಿ ನಮಗೊಂದು ಮಳೆ ಇಲ್ಲದೆ ಗಾಯ ಆಗಿದೆ. ಆ ಗಾಯದ ಮೇಲೆ ಮತ್ತೊಂದು ಬರೆಯನ್ನು ಇದೀಗ CWRC
ನಮಗೆ ಕರ್ನಾಟಕಕ್ಕೆ ಎಳೆದಿರುವಂಥದ್ದು. ಅನಿವಾರ್ಯವಾಗಿ 4 TMC ಅಷ್ಟು ನೀರನ್ನು ತಮಿಳುನಾಡಿಗೆ ಬಿಡುವಂಥ ಪರಿಸ್ಥಿತಿಗೆ ಇದೀಗ ಕರ್ನಾಟಕ ಬಂದು ನಿಂತಿದೆ. ಮುಖ್ಯವಾಗಿ 4 TMC ಅಂತಂದರೆ ಅದನ್ನೊಂದು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಾವು ಹೆಚ್ಚು ಕಮ್ಮಿ 12,000 ಕೋಟಿ ಲೀಟರ್ನಷ್ಟು ನೀರು 4 TMC ಅಷ್ಟು ನೀರಾಗುತ್ತೆ. ಅಷ್ಟು ನೀರನ್ನು ನಾವು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ನಮಗೆ ಬೆಂಗಳೂರಿನ ಬಗ್ಗೆ ನಾವು ಮಾತಾಡುವಾಗ ಪ್ರತಿ ತಿಂಗಳಿಗೆ ನಮಗೆ ಬೆಂಗಳೂರಿಗೆ 1.5 TMC ಅಷ್ಟು ನೀರು ಪ್ರತಿ ತಿಂಗಳು ಬೇಕಾಗುತ್ತೆ. ಅಂದರೆ ಈಗ ನಾವು ಒಂದು ದಿನದಲ್ಲಿ ಬಿಡುವಂಥ ತಮಿಳುನಾಡಿಗೆ 4 TMC ನೀರು ಏನು ಬಿಡೋದಕ್ಕೆ ಈಗ ಆದೇಶ ಆಗಿದೆ, ಅಷ್ಟು ನೀರು ನಮ್ಮ ಬಳಿ ಇದ್ದರೆ ಬೆಂಗಳೂರಿನಲ್ಲಿ ಕನಿಷ್ಠ ನಾವು 3.5ರಿಂದ 4 ತಿಂಗಳಿನಷ್ಟು ಕಾಲ ಜನರಿಗೆ ನೀರನ್ನು ಪೂರೈಸುವಷ್ಟು ನೀರನ್ನು ಒಂದೇ ದಿನಕ್ಕೆ ನಾವು ತಮಿಳುನಾಡಿಗೆ ಬಿಟ್ಟು ಕೊಡಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಈಗ ಬಿಡೋದಕ್ಕೆ ಶುರುವಾದರೆ ಈ ಕ್ಷಣ ಈಗ ಒಂದು 3 ಗಂಟೆ ಆಯಿತು ಅಂತ ಅನ್ಕೊಳ್ಳೋಣ. ಈ 3 ಗಂಟೆಗೆ ಕ್ರಸ್ಟ್ ಗೇಟ್ ಓಪನ್ ಮಾಡಿದ್ರೆ ಮುಂದಿನ 24 ತಾಸುಗಳ ಕಾಲ ನಿರಂತರವಾಗಿ ಆ ಒಂದು ಕ್ರಸ್ಟ್ ಗೇಟ್ ಮೂಲಕವಾಗಿ 43,000 ಕ್ಯೂಸೆಕ್ಸ್ನಷ್ಟು ನೀರು ಪ್ರತಿ ನಿಮಿಷಕ್ಕೆ ಹರಿತಾ ಹೋದರೆ 24 ತಾಸು ಬೇಕಾಗುತ್ತೆ. ಈ 4 TMC ನೀರು ನಮ್ಮ ಜಲಾನಯನ ಪ್ರದೇಶದಿಂದ ತಮಿಳುನಾಡಿಗೆ ಹೋಗೋದಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ನೀರನ್ನು ಇದೀಗ ಬಿಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ CWRC ಆದೇಶವನ್ನು ಕೊಟ್ಟಿದೆ. 2023ರಲ್ಲಿ ಇದೇ ರೀತಿಯಾಗಿರುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿತ್ತು. ಈಗ ನಾವು ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ, ಇದೇ ರೀತಿಯಾಗಿರುವಂಥ ಪರಿಸ್ಥಿತಿ ನಮಗೆ 2023ರಲ್ಲಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ CWRC ನಮ್ಮ ಮೇಲೆ ಬರೆ ಎಳೆದಿತ್ತು ಅನ್ನುವಂಥದ್ದನ್ನು ನಾವು ಈ ಕ್ಷಣ ನೆನಪಿಸ್ಕೋಬೇಕಾಗುತ್ತೆ. ಪ್ರತಿ 15 ಆಗಿನ ಆ ಸಂದರ್ಭದಲ್ಲಿ 15 ದಿನಗಳಿಗೊಮ್ಮೆ ಹೆಚ್ಚು ಕಮ್ಮಿ 1.5ರಿಂದ 2 TMC ಅಷ್ಟು ನೀರನ್ನು ನಾವು ಆ 2023ರಲ್ಲಿ ತಮಿಳುನಾಡಿಗೆ ಹರಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಕಾವೇರಿ ಬೇಸಿನ್ನಲ್ಲಿರುವಂಥ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಕೈಕೊಟ್ಟಿತ್ತು, ಹಳ್ಳ ಹಿಡಿದಿತ್ತು. ಜನರು ನೀರಿಲ್ಲದೆ ಪರದಾಡಿದ್ರು. ಮೇಕೆ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿತ್ತು ವಾತಾವರಣ. ಅದೇ ರೀತಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಇದ್ದೇವೆ. ಇದೀಗ ಮತ್ತೆ 4 TMC ಅಷ್ಟು ನೀರು ಮೊದಲನೇ ಕಂತಾಗಿ ತಮಿಳುನಾಡಿಗೆ ಹರಿಸುವಂತೆ CWRC ಕಾವೇರಿ ನೀರು ನಿಯಂತ್ರಣ ಸಮಿತಿ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮತ್ತೆ ನಾನು ಅದನ್ನು ಒಂದು ಸಣ್ಣದಾಗಿ ನೆನಪಿಸ್ತೇನೆ ಅನ್ನೋಂಥ ಡೀಟೇಲ್ ಆಗಿ ಅದಕ್ಕೆ ಹೋಗೋದಿಲ್ಲ. CWRC ಅಂತಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಈ ಒಂದು ಕಾವೇರಿ ನೀರಿನ ವಿವಾದ ಏನಿದೆ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸ್ಥಾಪಿಸಿರುವಂಥ ಒಂದು ಟ್ರಿಬ್ಯುನಲ್ ಕಮಿಟಿ ಇದ್ದಂಗೆ. ಸೊ ಅದು ಪ್ರತಿ ಸಮಯದಲ್ಲೂ ಕೂಡ ನೀರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಅಥವಾ ನಮಗೆ ನೀರಿನ ವ್ಯಾಪ್ತಿಯನ್ನು, ನೀರಿನ ಸಂಗ್ರಹವನ್ನು ಅರ್ಥ ಮಾಡಿಕೊಂಡು ಅವರು ಈ ರೀತಿಯಾಗಿರುವಂತಹ ಆದೇಶವನ್ನು ಹೊರಡಿಸುತ್ತೆ. ಆದರೆ ಪ್ರತಿ ಬಾರಿ ಇದರಲ್ಲಿ ಕರ್ನಾಟಕಕ್ಕೆ ಮೋಸ ಆಗ್ತಿದೆ ಅನ್ನುವಂಥದ್ದು ವಾಸ್ತವ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುವಂಥದ್ದು. ನಾವು ನೀರು ಕೊಡೋದಕ್ಕೆ ವಿರೋಧ ಮಾಡ್ತಾ ಇಲ್ಲ, ಆದರೆ ನಮ್ಮ ಬಳಿಯೇ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಮ್ಮ ಮೇಕೆ ಜಾನುವಾರುಗಳಿಗೆ ನೀರಿಲ್ಲ, ನಮ್ಮ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ 12,000 ಕೋಟಿ ಲೀಟರ್ನಷ್ಟು ನೀರು 4 TMC ಅಷ್ಟು ನೀರು ನಾವು ತಮಿಳುನಾಡಿಗೆ ಹರಿಸಬೇಕು ಅಂತಂದರೆ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯದಲ್ಲಿರುವಂಥ ಜನರು, ರೈತರು ಎಲ್ಲರೂ ಕೂಡ ಇದೀಗ ಕೇಳ್ತಾ ಇರುವಂಥದ್ದು. ಆದರೆ CWRC ಆದೇಶವನ್ನು ಮಾಡಿದೆ, ಹಾಗಾಗಿ ಅನಿವಾರ್ಯವಾಗಿ ಆದೇಶವನ್ನು ಪಾಲಿಸಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಇದೀಗ ನಾವು ನೀರನ್ನು ಹರಿಸೋದಕ್ಕೆ ಮುಂದಾಗ್ತಾ ಇದ್ವಿ. ಆದರೆ ಇದನ್ನು ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಚರ್ಚೆಯನ್ನು ಮಾಡ್ತಾ ಇದೆ. ಒಂದೊಮ್ಮೆ ಮೇಲ್ಮನವಿ ಸಲ್ಲಿಕೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅದನ್ನು ಎರಡೂ ರಾಜ್ಯಗಳು ಕರ್ನಾಟಕ ಮತ್ತು ತಮಿಳುನಾಡು ಈಗ ನೀರನ್ನು ಹರಿಸಿ ಅಂತ CWRC ಹೇಳಿದೆ. ಆದರೆ ಮೇಲ್ಮನವಿ ಒಂದೊಮ್ಮೆ ಕರ್ನಾಟಕ ಹೋದರೆ ವಿಚಾರಣೆಗೆ ಬಂದು ಸುಪ್ರೀಂ ಕೋರ್ಟ್ ಇಲ್ಲ ಬೇಡ ಅಂತಂದರೆ ಅದನ್ನು ತಮಿಳುನಾಡು ಕೂಡ ಒಪ್ಕೋಬೇಕು, ಕರ್ನಾಟಕ ಕೂಡ ಒಪ್ಕೋಬೇಕು. ಒಂದೊಮ್ಮೆ 4 TMC ನೀರನ್ನು ಹರಿಸೋದಕ್ಕೆ CWRC ಕೊಟ್ಟಿರುವಂಥ ಆದೇಶ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಕರ್ನಾಟಕ ಅದನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆಬಾಗಿ ಮತ್ತೆ ಈ 4 TMC ನೀರನ್ನು ಹರಿಸಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. 2023ರಲ್ಲಿ ನಮಗೆ ಅಷ್ಟೆಲ್ಲ ತೊಂದರೆ ಆಯಿತು ಅಂತಂದರೂ ಕೂಡ 2025ರಲ್ಲಿ ನಾವು 169 TMC ಅಷ್ಟು ನೀರನ್ನು ತಮಿಳುನಾಡಿಗೆ
ಹರಿಸಿದ್ವಿ ಅನ್ನುವಂಥದ್ದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ 2025 ಹೋದ ವರ್ಷ ನಮಗೆ ಯಥೇಚ್ಛವಾಗಿ ಮಳೆಯಾಗಿತ್ತು. 94% ವಾಡಿಕೆ ಮಳೆ, ಮುಂಗಾರು ಮಳೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಆದಂಥ ಸಂದರ್ಭದಲ್ಲಿ 125-130 TMC ಅಷ್ಟೇ ನೀರು ಬಿಟ್ಟರೆ ಸಾಕು ಅನ್ನುವಂಥ ಒಂದು ಸೂಚನೆ ಆದೇಶ ಬಂದ ಹಿನ್ನೆಲೆಯಲ್ಲಿ ನಾವು ನೀರನ್ನು ಬಿಟ್ವಿ. ಕೊನೆಗೆ ನಾವು 169 ಆದೇಶಕ್ಕೂ ಮೀರಿದ ನೀರನ್ನು ನಾವು ಮುಕ್ತ ಮನಸ್ಸಿನಿಂದ ಕನ್ನಡಿಗರು ತಮಿಳುನಾಡಿಗೆ ನೀರನ್ನು ಹರಿಸಿದ್ರು. ಆದರೆ ಈ ಬಾರಿ ನಮ್ಮ ಹತ್ರನೇ ನೀರಿಲ್ಲ, ಹೀಗಾಗಿ ನಾವು ನೀರು ಎಲ್ಲಿಂದ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕನ್ನಡಿಗರು ಕೇಳ್ತಾ ಇರುವಂಥದ್ದು. ಪದೇ ಪದೇ ಕನ್ನಡಿಗರಿಗೆ ಈ ಒಂದು ಕಾವೇರಿ ಬೇಸಿನ್ ಅಂದರೆ ಕಾವೇರಿ ವಿವಾದದಲ್ಲಿ ಅನ್ಯಾಯ ಆಗ್ತಾ ಇದೆ. ಭಾಳ ಹಿಂದಕ್ಕೆಲ್ಲ ಹೋದರೆ ಕಾವೇರಿ ದೊಡ್ಡ ಹೋರಾಟಗಳೇ ನಡೆದು ಹೋಗಿದ್ದಾವೆ. ಭಾಳ ಉಗ್ರ ರೀತಿಯಲ್ಲಿರುವಂಥ ಹೋರಾಟಗಳು ಮಾಡಿರುವಂಥ ಇತಿಹಾಸ ಕರ್ನಾಟಕಕ್ಕಿದೆ. ಸೊ ಈ ಬಾರಿಯೂ ಕೂಡ ನಾವು ಅಂಥದ್ದೇ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೀಗ ದಕ್ಷಿಣ ಒಳನಾಡು ಪ್ರದೇಶದಲ್ಲಿರುವಂಥ ರೈತರು, ಜನರು ಹೇಳ್ತಾ ಇರುವಂಥದ್ದು. ಆದರೆ ಈ ಬಾರಿ ಇದೀಗ CWRC ಕೊಟ್ಟಿರುವಂಥ ಆದೇಶ ಏನಿದೆ, ಈ ಆದೇಶವನ್ನು ಪ್ರಶ್ನಿಸಿ ಇದೀಗ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಬಹುತೇಕ ಇನ್ನೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿಲ್ಲ. ಒಂದೊಮ್ಮೆ ಸಲ್ಲಿಸಿದ್ರೆ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೂ ಕೂಡ ಬರುತ್ತೆ. ಅಲ್ಲಾದರೂ ಕನ್ನಡಿಗರ ಹಿತ ಏನು ಮೇಲಕ್ಕೆ ಬರಲಿ, ಕನ್ನಡಿಗರ ಹಿತವನ್ನು ಕಾಪಾಡುವಂತಾಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.